Watch full episodes on Jio Hotstar. ನನಗೆ ಕೇಳಿ ತುಂಬ ಖುಷಿ ಆಗ್ತಾ ಇದೆ. ಅವನು ಮಾಡಿದ್ದಕ್ಕೆ ಪಶ್ಚಾತ್ತಾಪನಾದ್ರೂ ಪಟ್ನಲ್ಲ. ಆದ್ರೆ ಒಂದ್ ವಿಷಯ ನರೇಶ್, ಇದು ಅದ್ಭುತ ಮಾನವ್ ಕುಂಫು ಚಾಂಪಿಯನ್ಶಿಪ್ ನಡೆಯುತ್ತಾ ಏನು? ಅಂತ ವಿಶೇಷ ಸುದ್ದಿ ಏನು ನನಗೆ ಗೊತ್ತಿಲ್ಲ. ಆದರೆ ಕೆಲವು ಜನಗಳ ಬಾಯಲ್ಲಿ ನಾನು ಕೇಳಿದ್ದೀನಿ, ಈ ಥರ ಒಂದು ಕುಂಫು ಚಾಂಪಿಯನ್ಶಿಪ್ ನಡೆಯುತ್ತೆ. ಯಾರೋ ಡಾಕ್ಟರ್ ಸ್ನೇಕ್ ಅಂತೆ ಕುಂಫು ಮಾಸ್ಟರ್ ಈ ಥರ ಚಾಂಪಿಯನ್ಶಿಪ್ನ 2-3 ವರ್ಷದಿಂದ ಮಾಡ್ತಾ ಇದ್ದಾನೆ. ಆದರೆ ನನ್ನ ಹತ್ರ ಯಾವುದೇ ಥರ ಇನ್ವಿಟೇಷನ್ ಇವತ್ತವರೆಗೂ ಬಂದಿಲ್ಲ. ನಾನು ಕೂಡ ಇವತ್ತವರೆಗೂ ಅಲ್ಲಿಗೆ ಹೋಗಿಲ್ಲ. ಅದನ್ನ ಬಿಡಿ, ಅದನ್ನ ಯೋಚನೆ ಮಾಡಿ ಟೀಮ್ನ ಹುಡ್ಕೋದು ಹೇಗೆ ಅಂತ. ಈಗ ನಮ್ಗೆ ಭಗವಂತನೇ ಸಪೋರ್ಟ್ ಮಾಡ್ತಾನೆ, ಡೋಂಟ್ ವರಿ. ನೋಡಪ್ಪ ಹಕ್ಕಿರಾಜ, ನಾನು ಮರ ಅಲ್ಲ ಕಣಯ್ಯ, ಮರ ಅಲ್ಲ. ನೀ ತಪ್ಪು ಬೇರೆ ಅಡ್ರೆಸ್ ಬಂದ್ಬಿಟ್ಟಿದ್ದೀರ. ಪ್ಲೀಸ್ ನಿಮ್ ಪ್ಲಾಟ್ಫಾರ್ಮ್ ಅಲ್ಲಿದೆ ನೋಡಿ, ಆ ಕಡೆ ಹೋಗಿ. ಇರು, ಅದು ಮಾಮೂಲಿ ಪಾರಿವಾಳ ಅಲ್ಲ, ಅದು ಏನೋ ಮೆಸೇಜ್ ತಗೊಂಡ್ಬಂದಿದೆ. ಹಿಡ್ಕೊಳ್ಳಿ ಅದನ್ನ. ಒಂದು ವೇಳೆ ನಿಮಗೆ ಟೀಮ್ ಬೇಕು ಅಂದರೆ ಅದ್ಭುತ ಮಾನವ ಕುಂಫುನಲ್ಲಿ ಭಾಗವಹಿಸಿ. ಟೀಮ್ ನಿಮಗೆ ಅಲ್ಲೇ ಸಿಗ್ತಾನೆ. ಈ ಚಾಂಪಿಯನ್ಶಿಪ್ ಗೋಲ್ಡನ್ ವ್ಯಾಲಿಲಿ ನಡೀತಾ ಇದೆ. ಗೋಲ್ಡನ್ ವ್ಯಾಲಿ ನನಗ್ ಗೊತ್ತಿದೆ, ನಾನ್ ಕೇಳ್ಪಟ್ಟಿದ್ದೇನೆ ಅದ್ರ ಬಗ್ಗೆ. ನನಗ್ ಗೊತ್ತೋದ್ರ ಬಗ್ಗೆ. ಈಗ್ಲೂ ಅಲ್ಲಿಗೆ ಹೋಗೋ ದಾರಿ ತುಂಬಾ ಕಠಿಣವಾಗಿದೆ ಅಂತೆ, ಸರಿ ಇಲ್ಲ ಅಂತೆ ಅದು. ದಾದಾಜಿ, ನೀವು ಅಲ್ಲಿಗೆ ಹೋಗೋದು ಸರಿ ಅಲ್ಲ, ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ. ಏನೇ ಇರಲಿ, ನಾವಲ್ಲಿ ಹೋಗ್ಲೇಬೇಕು. ಆ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸ್ಲೇಬೇಕು. ನಾನು ಆ ಟೀಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಾವು ಇರುವಾಗ ತಾವು ಅಲ್ಲಿಗೆ ಬಂದು ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಆದ್ರೆ ಆದ್ರೆ ಏನರ್ಥ ಸರ್? ನಮ್ಮೇಲೆ ನಿಮ್ಗೆ ನಂಬಿಕೆನ ಇಲ್ವಾ ಒಂಚೂರು? ಆಯ್ತು, ನೀವು ಯಾವ ತರ ಅಂತೀರಾ ಹಾಗೆ ನಾನು ಉಳ್ಕೋತೀನಿ. ಆದ್ರೆ ನೀವು ನನಗೆ ಫೋನಲ್ಲಿ ವಿಷಯ ತಿಳಿಸ್ತಾ ಇರಬೇಕು. ಓಕೆ, ನಾವೆಲ್ಲರೂ ಬೆಳಗ್ಗೆನೆ ಹೊರಟ್ಬಿಡ್ತೀವಿ. ಗೆಳೆಯರೆ, ಇಲ್ಲಿ ನೋಡಿ, ಇಲ್ಲಿಂದ ಒಂದು ಚಿಕ್ಕ ಕಟ್ಟಿದೆ. ಬನ್ನಿ. ಇದು ಚಿಕ್ಕ ಕಟ್ಟಾದ್ರೆ ಇನ್ನು ದೊಡ್ಡ ಕಟ್ಟೆ ಹೆಂಗಿರತ್ತೆ? ಎಷ್ಟು ದೊಡ್ಡ ಬೆಟ್ಟನ ಚಿಕ್ಕದಂತ ಹೆಂಗೋ ಹೇಳ್ತೀಯ ನೀನು? ಚೋಟಾ ಕಟ್ ಅಂದ್ರೆ ಶಾರ್ಟ್ ಕಟ್. ಅದು ಈ ಸ್ಕೂಲ್ ನಲ್ಲಿ ಇಂಗ್ಲಿಷ್ ಓದಿಲ್ಲ ನೀನು? ಗೋಯಿಂಗ್ ಸೂನ್ ಟೀಚಿಂಗ್. ಓಕೆ? ಅಯ್ಯಮ್ಮ, ಟೀಚಿಂಗ್ ಅಲ್ಲ, ರೀಚಿಂಗ್. ಏನಾಯ್ತು? ಟೀ ಮತ್ತೆ ಆರ್ದು ಮಾತ್ರ ಫರಕ್ ತಾನೇ ಅಲ್ಲಿರೋದು. ಅದಕ್ಕೆ ಯಾಕೆ ಅಷ್ಟೊಂದು ಜೋರ ಕೂಗಾಡ್ತಾ ಇದೀಯಾ? ಶಬ್ದಗಳನ್ನ ಹಿಡ್ಕೋಬೇಡ, ದಾರಿ ಹಿಡ್ಕೋ. ಕ್ಯಾಚ್ ದ ವೇ. ಐಡಿಯಾ. ಟೈಗರ್ ಶೇಡ್, ಲಿಫ್ಟ್ ಬೇಕಾ? ನಿಂತ್ಕೊಳ್ಳಿ. ಅರೆ ಗೇಟ್ ಕೀಪರ್, ಮುಂದೆ ಹೋಗಕ್ಕೆ ದಾರಿ ಯಾವ್ದು ಅಂತ ಹೇಳಯ್ಯ. ಮುಂದೆ ಬರೀ ಮೋಡ ಇದೆ, ದಾರಿನ ಕಾಣ್ತಾ ಇಲ್ಲ. ಅದಕ್ಕೆ ಇಲ್ಲಿಂದ ಬ್ಯಾಸ್ಕೆಟ್ ಏನ್ ಕಾಣಿಸ್ತಾ ಇದೆ? ನೀವೆಲ್ಲ ಇದ್ರಲ್ಲಿ ಕೂತ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ರೆ ಮುಂದೆ ಸಿಗೋ ತೊಂದರೆಗಳನ್ನ ಎದುರಿಸ್ಕೊಂಡು ಹೋಗ್ಬೇಕಾಗುತ್ತೆ.
ಯಾರು ಆ ತೊಂದರೆಗಳನ್ನೆಲ್ಲ ಎದುರಿಸ್ಕೊಂಡು ಮುಂದೆ ಹೋಗ್ತಾನೋ ಅವನು ಅದ್ಭುತ ಮಾನವ ಕುಂಫು ಇದರಲ್ಲಿ ಭಾಗವಹಿಸ್ಬೋದಾಗಿರುತ್ತೆ. ಅರ್ಥ ಆಯ್ತಾ ನಿಮ್ಗೆಲ್ಲ? ಇಲ್ಲೇ ನಮ್ 4 ಜನಕ್ಕೆ ಜಾಗ ಇಲ್ಲ. ಅವ್ರು ಎಲ್ಲಿಗೆ ಬರ್ತಾ ಇದಾರಪ್ಪ? ಅಯ್ಯ, ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾ ಇದ್ದಾರೆ. ನಾನ್ ನೋಡ್ಕೋತೀನಿ. ಸ್ಟಾಪ್ ಇದು ನೀವು ಫ್ಲೋ. ಅಲ್ಲೇ ನಿಂತ್ಕೊಳ್ಳಿ. ನಿಮ್ಗೆ ಕಾನೂನ್ ಮೇಲೆ ಆಡಿ, ಡಿಪಾರ್ಟ್ಮೆಂಟ್ ಮೇಲೆ ಆಡಿ, ಎಲ್ಲರ ಮೇಲೂ ಆಡಿ. ನಿಂತ್ಕೊಳ್ಳಿ. ಅಯ್ಯಮ್ಮ, ಮೋಟು ಹೆಲ್ಪ್. ಮುಡು. ಡಾಕ್ಟರ್ ಚಟ್ಕ, ಇದು ಯಾರ್ದಾದ್ರೂ ಮನೆನಾ ಅಥವಾ ಪ್ರಾಣಿ ಪಕ್ಷಿಗಳ ಜೂನ? ನಾನು ನನ್ನ 20 ವರ್ಷದಲ್ಲಿ ಇಂಥ ಮನೆನ ನೋಡೇ ಇಲ್ಲ. ಕೇಳ್ರಿ, ಎಲ್ಲರೂ ನಿಮ್ ರೂಮ್ಗೆ ಹೋಗ್ಬಿಟ್ಟು ಆರಾಮ್ ಮಾಡಿ. ಡಾಕ್ಟರ್ ಸ್ನೇಕ್ ನಿಮ್ಮನ್ನೆಲ್ಲ ಬೆಳಿಗ್ಗೆ ಅದ್ಭುತ ಮಾನವ ಚಾಂಪಿಯನ್ಶಿಪ್ ನಲ್ಲಿ ಭೇಟಿ ಮಾಡ್ತಾರೆ. ಅರೆ ಪತ್ಲು, ಇಷ್ಟೊಂದು ಜನ ಇದಾರೆ ಈ ತರ ಮನುಷ್ಯರು. ನಾವು ಟಿಮ್ನ ಎಲ್ಲೋ ಹುಡ್ಕೋದು? ಮೋಟು, ಒಂದ್ ವೇಳೆ ನೀನ್ ಇದ್ದಿದ್ರೆ ಇವ್ರು ನನ್ನನ್ನ ಇಲ್ಲಿ ಕರ್ಕೊಂಡೇ ಬರಕ್ ಆಗ್ತಿರ್ಲಿಲ್ಲ. ನೀನ್ ಎಲ್ಲಿದ್ಯಾ ಮೋಟು? ನೀನ್ ಬಂದು ನನ್ನನ್ನು ಕಾಪಾಡು ಮೋಟು, ಪ್ಲೀಸ್ ಕಾಪಾಡಿ ನನ್ನ ತಾತನ ಹತ್ರ ಕರ್ಕೊಂಡು ಹೋಗು. ನನಗ್ ತುಂಬಾನೇ ಭಯ ಆಗ್ತಿದೆ. ನಂಗೆ ತಾತನ ತುಂಬಾ ಆಗ್ತಿದೆ. ನಾನ್ ನಿನ್ನನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಎಲ್ಲಿದ್ಯಾ ಮೋಟು? ನಾಳೆ ಅದ್ಭುತ ಮಾನವನ ಚಾಂಪಿಯನ್ಶಿಪ್ನಲ್ಲಿ ನೀನು ನಮ್ಮ ಜೊತೆ ಬರಬೇಕು. ಇಲ್ಲ, ನಾನ್ ಬರಲ್ಲ. ಹೇಳೋದನ್ನ ಕೇಳೋದ್ ಕಲ್ತ್ಕೋ. ಹೇಳಿದ್ ಕೇಳೋದನ್ನ ಏನ್ ಹೇಳ್ತೀನಿ ಅದನ್ನ ಮಾಡು. ಇಲ್ಲ ಅಂದ್ರೆ ನೀನು ಶಕ್ತಿಯಿಂದ ಕೆಲಸ ಮಾಡಬೇಕಾಗುತ್ತೆ. ಊಟ ಆಯ್ತು ಅಂದ್ರೆ ಮಲ್ಕೋ. ಮೋಟು, ಪತ್ಲು, ಅಯ್ಯಬ್ಬ,
ಇಲ್ಲಿ ನರಪಶುಗಳ ಜಾತ್ರೆ ನಡೀತಾ ಇದೆ ಅನ್ಸುತ್ತೆ. ಡಾಕ್ಟರ್ ಸ್ನೇಕ್ ಎಷ್ಟು ಕ್ರೀಚರ್ ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾನೆ. ಡಾಕ್ಟರ್ ಟಿಮ್ ಇಲ್ಲೇ ಇರ್ಬೋದಲ್ವಾ? ಅಯ್ಯೋ ಮೋಟು ನನ್ನ ಜೀವನ ಗೆಳೆಯ, ಏನಾದ್ರೂ ಒಂದ್ ವೇಳೆ ಟಿಮ್ ಇಲ್ಲಿದ್ರೆ ಖಂಡಿತ ಹೊರಗೆ ಬರ್ತಾರೆ ಗೆಳೆಯ. ಇಲ್ಲೋಡಪ್ಪ, ಎಲ್ರು ಹೊರಗಡೆ ಬರ್ತಾ ಇದಾರೆ. ನಮ್ ಟಿಮ್ ಕೂಡ ಬರ್ತಾರೆ, ಒಂದ್ ಸ್ವಲ್ಪ ವೈಟ್ ಮಾಡೋಣ. ಅಯ್ಯೋ ಏನ್ ಮಾತಾಡ್ತಿದ್ದೆ ಮೋಟು ನೀನು? ಪ್ರತಿ ಸಾರಿ ಟಿಮ್ ಹೆಸರು ಹೇಳ್ಕೊಂಡು ನಮ್ಮನ್ನೆಲ್ಲ ಸಿಕ್ಕಾಕ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ದೇನಾ? ಯಾರಿಗಾದ್ರೂ ನಮ್ಮ ಮೇಲೆ ಅನುಮಾನ ಬಂದ್ಬಿಟ್ರೆ ನಾವು ಟಿಮ್ನು ಕರ್ಕೊಂಡು ಹೋಗಕ್ಕಾಗಲ್ಲ, ನಾವು ಇಲ್ಲಿಂದ ಹೋಗಕ್ಕೂ ಆಗಲ್ಲ ಕಣ. ನಾವೀಗ ನಮ್ಮ ಪ್ಲಾನ್ ನ ಬಹಳ ಸೈಲೆಂಟ್ ಆಗಿ ಯಾರಿಗೂ ಗೊತ್ತಾಗ್ದಂಗ್ ಮಾಡ್ಬೇಕು ಕಣ ಮೋಟು. ಶಾಂತವಾಗಿರಿ. ಜಾದೂಗಾರರ ಜಾದೂಗಾರ ಡಾಕ್ಟರ್ ಸ್ನೇಕ್ ಬರ್ತಾ ಇದ್ದಾರೆ. ಅಯ್ಯೋ ಏನ್ ಮಾಡ್ತಿದ್ಯೋ ನೀನು? ಒಂದ್ಸಲ ಹೇಳಿದ್ ನಿನ್ ತಲೆಗೆ ಹೋಗ್ತಾ ಇಲ್ವ ನಮ್ಮೋಟು? ನೀನ್ ಹಿಂಗ್ ಅರ್ಜೆಂಟ್ ಮಾಡಿದ್ರೆ ಅವನ್ ಜೀವಕ್ಕೆ ಅಪಾಯ ಕಣ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರೋದ್ ಕಲಿ. ಎಸ್, ಮೋಟು ಪತ್ಲು ಇಲ್ಲಿಗೆ ಬಂದಿದ್ದಾರೆ. ಖಂಡಿತ ಅವ್ರು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ರಹಸ್ಯ ಮತ್ತು ರೋಮಾಂಚನದಿಂದ ಕೂಡಿದ ಡಾಕ್ಟರ್ ಸ್ನೇಕ್ನವರ ಜಾದೂ ನಗರಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಈ ಸೀರಿಯಸ್ ಮುಖ ನೋಡಿ ಯಾಮಾರಬೇಡಿ. ನಾನು ನಗೋದು ತುಂಬ ಕಮ್ಮಿ, ಯಾಕಂದ್ರೆ ಯಾವಾಗ ಡಾಕ್ಟರ್ ಸ್ನೇಕ್ ನಗ್ತಾನೆ ಪ್ರಪಂಚ ಅಳುತ್ತೆ. ಚಾಂಪಿಯನ್ಶಿಪ್ ಶುರುವಾಗ್ಲಿ. ಈಗ ಮೊದಲನೇ ಫೈಟ್, ಗೋರಿಲ್ಲಾ ಮ್ಯಾನ್ ವರ್ಸಸ್ ಶಾಖಾ. ಈಗ ಮತ್ತೊಂದು ರೋಮಾಂಚಕ ಫೈಟ್ ಮಾಡಲಿದ್ದಾರೆ ಪೀಕಾಕ್ ಮ್ಯಾನ್ ವರ್ಸಸ್ ಟೈಗರ್ ಶೈನ್. ಒಬ್ಬ ಗಾಯ ಆಗಿರೋ ಸೈನಿಕನ ಮೇಲೆ ಇನ್ನೊಬ್ಬ ಸೈನಿಕ ಯುದ್ಧ ಮಾಡೋ ಹಾಗಿಲ್ಲ. ನಿನ್ಗಿವೆಲ್ಲ ಹೇಗೆ ಗೊತ್ತಾಗುತ್ತೆ? ನೀನು ಮೊದ್ಲನೇ ಪ್ರಾಣಿ. ನೀನು ನಿನ್ಗೇನಾದ್ರೂ ಧೈರ್ಯ ಆದ್ರೆ ಬಾ ನನ್ ಜೊತೆ ಫೈಟ್ ಮಾಡು ಬಾ. ಅರೆ ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಇದ್ ಮಾಡ್ತೀರಾ ಸರಿ ಇಲ್ಲ.
ನೀವು ಮನುಷ್ಯನ ಮೇಲೆ ಪ್ರಾಣಿಗಳ ಜೊತೆ ಫೈಟ್ ಮಾಡಿಸ್ತಾ ಇದ್ದೀರಾ. ಅದು ಒಬ್ಬ ಮನುಷ್ಯನ ಮೇಲೆ ಎರಡೆರಡು ಪ್ರಾಣಿಗಳನ್ನ ಬಿಟ್ಟು ಫೈಟ್ ಮಾಡಿಸ್ತಾ ಇದ್ದೀರಾ. ನೋಡಿ, ಇದು ಫೈಟ್ ಮಾಡೋ ನಿಯಮ ಅಲ್ಲ. ನಿಮಗ್ ನಿಮ್ ಜಾದು ಮೇಲೆ ಅಷ್ಟೊಂದು ಮಂಡ ಧೈರ್ಯನ ಹೇಳಿ? ಅರೆ, ನಾನು ಒಬ್ಬ ಜಾದುಗಾರ ತಿಳ್ಕೊಳ್ಳಿ. ನನಗೆ ಸ್ವಲ್ಪ ಅಷ್ಟಮಿ ಟೈಮ್ ಕೊಡಿ. ನನ್ನ ಜಾದುವಿಂದ ಪ್ರಾಣಿ ಮಾಡಿ ತೋರಿಸ್ತೀನಿ. ಆವಾಗ ಫೈಟು ಹೋಗಿರುತ್ತೆ. ಆವಾಗ ನಾನು ನೋಡ್ತೀನಿ, ಜನಗಳಿಗೆಲ್ಲ ಗೊತ್ತಾಗುತ್ತೆ ನಿಮ್ ಫೈಟರ್ಗಳ ಜೊತೆ ನಿಮ್ಮ ತಾಕತ್ತು ಕೂಡ. ಯಾವ ನಿಯಮ? ಇಲ್ಲಿ ನಿಯಮ, ಕಾಯ್ದೆ, ಕಾನೂನು ಎಲ್ಲ ನಾನೇ. ಇಲ್ಲಿ ಯಾವುದು ಸರಿಯಲ್ಲ, ಇಲ್ಲಿ ಯಾವುದು ಸುಳ್ಳು ಅಲ್ಲ. ಯಾವುದು ನನಗೆ ಸರಿ ಅನ್ಸುತ್ತೋ ಅದೇ ಸರಿ. ಯಾವುದು ನನಗೆ ಸರಿ ಅನ್ಸಲ್ವೋ ಅದು ನನಗೆ ಸರಿ ಇಲ್ಲ. ಇವತ್ತೇ ಫೈಟ್ ಮಾಡಿ ಮತ್ತು ಗೆಲ್ಲಿ, ಇಲ್ಲ ಅಂದ್ರೆ ಸೋತ್ಬಿಟ್ಟು ಹೋಗಿ. ನೀವೇನ್ ಮಾಡ್ತಿದ್ದೀರಾ? ಅಷ್ಟಮಿಗೆ ಬರೀ ಇನ್ 10 ದಿನ ಉಳ್ದಿರೋದು. ನೋಡೇ ಬಿಡೋಣ ಅವ್ರ ಅದನ್ ಮಾಡೋಕ್ ಸಾಧ್ಯನಾ ಅಂತ. ಒಂದ್ ವೇಳೆ ಅವ್ರ ಗೆಳೆಯರನ್ನ ಅವ್ರ ಪ್ರಾಣಿಗಳನ್ನಾಗಿ ಮಾಡಿದ್ರೆ ಅವ್ರನ್ನ ಹಿಡಿದ್ಬಿಟ್ಟು ಅವ್ರ ಶಕ್ತಿಯನ್ನ ನಮ್ಮ ಉಪಯೋಗಕ್ಕೆ ಬಳಸ್ಕೊಳ್ಬಹುದು. ಆಗ ಯಾವಾಗೂ ಅಷ್ಟಮಿವರೆಗೂ ನಿನಗೆ ಟೈಮ್ ಕೊಟ್ಟಿದ್ದೀನಿ. ನಿನ್ನ ಸ್ನೇಹಿತರಿಗೆಲ್ಲ ಜಾನುವಾರು ಮಾಡಿಬಿಟ್ಟು ಇಲ್ಲೇ ಸಿಗೋ, ಹೋಗೋ. Watch India's largest kids library only on Jio Hotstar. Download the app now.